ಹಲೋ ಎವ್ರಿವನ್, ಈ ಒಂದು ವಿಡಿಯೋ ನಮ್ಮ KPSC ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋರು ಅಥವಾ ಬೇರೆ ಅಪ್ಕಮಿಂಗ್ ನೋಟಿಫಿಕೇಷನ್ಗೆ ಪ್ರಿಪೇರ್ ಆಗ್ತಿರೋಂಥ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ. ಸೊ ಇದೇ ಒಂದು ನೋಟಿಫಿಕೇಷನ್ ಮೇಲೆ ಪ್ರೀವಿಯಸ್ ಆಗಿ ನಾನು ವಿಡಿಯೋ ಈಗಾಗಲೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದು NHK ಆಗಿತ್ತು. ಸೇಮ್ ವೇಕೆನ್ಸೀಸ್ ಸೇಮ್ ಡಿಪಾರ್ಟ್ಮೆಂಟಲ್ಲಿ ಕೆಲವೊಂದು ವೇಕೆನ್ಸಿ ಇದ್ದಾವೆ, ಅದು HKಗೂ ಇದ್ದಾವೆ. ಸೊ HK ಡಿಪಾರ್ಟ್ಮೆಂಟಿನ HKಗೆ ಸಂಬಂಧಪಟ್ಟಂಥ ಒಂದು ನೋಟಿಫಿಕೇಷನ್ ಇದು. ಹೇಳಬೇಕಂದ್ರೆ ಅದೇ ಡಿಪಾರ್ಟ್ಮೆಂಟ್ಸು HKದವರಿಗೆ ಇರುವಂಥ ವೇಕೆನ್ಸೀಸಿನ ನೋಟಿಫಿಕೇಷನ್. ಸೊ ಹೇಳಬೇಕಂದ್ರೆ ನಾನು ಪ್ರೀವಿಯಸ್ ಆಗಿ ಹೇಳಿದ್ದು ಅನಿಸುತ್ತೆ, ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್ ಅವರಿಗೆ BBMP ಹಾಗೂ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು, ಮತ್ತು ಇಂಡಸ್ಟ್ರಿ ಬಾಯ್ಲರ್ ಇದಾವುದು ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಬಾಯ್ಲರ್ಸು, ಅಸಿಸ್ಟೆಂಟ್ ಡೈರೆಕ್ಟರ್ ಫಾರ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸು. ಅದಾಗಿ ನಂತರ ಇನ್ನೊಂದು ಯಾವುದೋ ನೋಡಿದ್ವಿ, ಅದೆಲ್ಲ ಜಿಯೋಲಜಿಸ್ಟು. ಈ ಥರ ಎಲ್ಲ ವೇಕೆನ್ಸೀಸ್ ನೋಡಿದ್ವಿ ಬೇರೆ ಬೇರೆ ಡಿಪಾರ್ಟ್ಮೆಂಟಲ್ಲಿ. ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಆಫೀಸರ್ದು ಸೇಮ್ ನೋಟಿಫಿಕೇಷನು, ಅದು NHK ಆಗಿತ್ತು. ಇದು HK ನೋಟಿಫಿಕೇಷನ್. ಸೊ HKಗೂ ಇಲ್ಲಿ ಟೋಟಲ್ 50 ವೇಕೆನ್ಸೀಸ್ ಇದೆ. ಸೊ ಟೋಟಲ್ 50 ವೇಕೆನ್ಸೀಸ್ ನೀವು HKದವ್ರಿಗೆ ನೋಡ್ಕೊಳ್ಬೋದು, 6 ಜಿಲ್ಲೆಯವರಿಗೆ. ಸೊ ನೋಡಿ, ಇದು ಎಲ್ಲ ಗ್ರೂಪ್ ಬಿ ವೇಕೆನ್ಸೀಸ್ ಆಗಿರ್ತವೆ. HK ಡಿಪಾರ್ಟ್ಮೆಂಟ್ HK ರೀಜನ್ವರಿಗೆ. NHKದವರು ಇದಕ್ಕೆ ಎಲಿಜಿಬಲ್ ಇರಲ್ಲ. NHKದವರು ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವ್ರು ಈ ಒಂದು ನೋಟಿಫಿಕೇಷನ್ಗೆ, ಅಂದರೆ ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಇರಲ್ಲ. ನಾನ್ HKದವರು ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡೋದಕ್ಕೆ ಬರಲ್ಲ. ಅವ್ರಿಗೇನಿದ್ರು 277 ವೇಕೆನ್ಸೀಸ್ ಏನು ನೋಟಿಫಿಕೇಷನ್ ಇತ್ತಲ್ಲ ಅದಕ್ಕೆ ಎಲಿಜಿಬಲ್ ಇರ್ತಾರೆ. ಯಾರು? NHKದವರು. ಆದರೆ HKದವರು ಈ ವೇಕೆನ್ಸೀಸ್ಗೂ ಎಲಿಜಿಬಲ್ ಇರ್ತೀರಾ, ಹಾಗೂ 277 ವೇಕೆನ್ಸೀಸ್ ಅಂದರೆ NHKದವ್ರಿಗೆ ಏನಿದೆಯಲ್ಲ ಆ ವೇಕೆನ್ಸೀಸ್ಗೂ ನೀವು ಎಲಿಜಿಬಲ್ ಇರ್ತೀರಾ. ಹಾಗಾಗಿ ಇದು ಒಂದು ಅವಕಾಶ, ಅದೂ ಒಂದು ಅವಕಾಶ HKದವ್ರಿಗೆ. ಸೊ ಎರಡಕ್ಕೂ ಇರೋ ಕಾರಣದಿಂದ ಚೆನ್ನಾಗಿ ಪ್ರಿಪೇರ್ ಮಾಡಿಕೊಂಡು ಕ್ಲಿಯರ್ ಮಾಡ್ಕೊಳ್ಳಿ. ಈಗ ಈ ನೋಟಿಫಿಕೇಷನ್ ಕಡೆಗೆ ಬರೋಣ. ಸೊ HKದವರಿಗೆ ಟೋಟಲ್ ಎಷ್ಟು ವೇಕೆನ್ಸೀಸ್ ಇದೆ? 50 ವೇಕೆನ್ಸೀಸ್ ಇದೆ. ಯಾವ ಡಿಪಾರ್ಟ್ಮೆಂಟ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟು. ಮತ್ತು ಇಲ್ಲಿ ನೋಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಯಾವುದರಲ್ಲಿ? ಬಾಯ್ಲರ್ಸಲ್ಲಿ. ಮತ್ತು BBMPನಲ್ಲಿ, ಹಾಗೂ ಇದ್ಯಾವುದು ಭೂಮಾಪನ ಕಂದಾಯ ಇಲಾಖೆಯಲ್ಲಿ, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆಯಲ್ಲಿ ಇದು ಸಿವಿಲ್ ಅವ್ರಿಗೆ ಇರುತ್ತೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ ಅಂದರೆ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಲ್ಲಿ, ಅಂತರ್ಜಲ ನಿರ್ದೇಶಕಾಲಯ. ಸೊ ಇದು ಮೆಕ್ಯಾನಿಕಲ್ ಅವ್ರಿಗೆ ಬರಲ್ಲ. ಹೇಳಬೇಕಂದ್ರೆ ಇದರಲ್ಲೂ ಮೆಕ್ಯಾನಿಕಲ್ ಬರುತ್ತೆ, ಇದರಲ್ಲೂ ಬರುತ್ತೆ. ಸೊ ಇಲ್ಲೂ ಮೆಕ್ಯಾನಿಕಲ್ ಅವ್ರು ನೋಡ್ಬೋದು, ಇಲ್ಲೂ ಮೆಕ್ಯಾನಿಕಲ್ ಅವರು ವೇಕೆನ್ಸೀಸ್ನ ನೋಡ್ಬೋದು. ಇನ್ನು ಉಳಿಕಿರೋ ಕಡೆ ಇಲ್ಲಿ ಎನಿ ಡಿಗ್ರಿ ಇರುತ್ತೆ. ಸೊ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದಾವೆ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಆಫೀಸರಲ್ಲಿ 19 ಇದ್ದಾವೆ. ಬಾಯ್ಲರ್ ಆ್ಯಂಡ್ ಫ್ಯಾಕ್ಟ್ ಇದರಲ್ಲಿ 2 ವೇಕೆನ್ಸೀಸ್ ಇದ್ದಾವೆ. ಸಹಾಯಕ ಇಂಜಿನಿಯರ್ ಸಿವಿಲ್ ಅವರಿಗೆ ಎಷ್ಟು ವೇಕೆನ್ಸೀಸ್ ಇದೆ? 8. ಇದು HKದವ್ರಿಗೆ. ಭೂ ದಾಖಲೆಯ ಸಹಾಯಕ ನಿರ್ದೇಶಕರಲ್ಲಿ 3. ಇದ್ಯಾವುದು? ಸಹಾಯಕ ನಿರ್ದೇಶಕರು 3. ಯಾವುದರಲ್ಲಿ? ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯಲ್ಲಿ. ಭೂ ವಿಜ್ಞಾನದಲ್ಲಿ 15. ಟೋಟಲ್ ಮೊತ್ತ ಎಷ್ಟು? 50 ವೇಕೆನ್ಸೀಸ್ ಇದೆ. ಸೊ ಇದಕ್ಕೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು 15/4/2024, ಅಂದರೆ ನೆಕ್ಸ್ಟ್ ತಿಂಗಳು ಏಪ್ರಿಲ್ ತಿಂಗಳು 15ನೇ ತಾರೀಕಿಂದ ಶುರು ಆಗುತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ. ಕೊನೆಯ ದಿನಾಂಕ ಬಂದು ಮೇ 14ನೇ ತಾರೀಕು ಕೊನೆಯಾಗೋದು. ಸೊ ಅದೇ ದಿನವೇ ನೀವು ಫೀ ಪೇ ಮಾಡೋದಕ್ಕೂ ಲಾಸ್ಟ್ ಡೇಟ್ ಆಗುತ್ತೆ. ಅದಾದ ನಂತರ ಎಕ್ಸಾಮಿನ ಡೇಟ್ ಬಂದು 25ನೇ ತಾರೀಕು 8ನೇ ತಿಂಗಳು, ಅಂದರೆ ಆಗಸ್ಟ್ 28ನೇ ತಾರೀಕು ಕೊಟ್ಟಿದ್ದಾರೆ. ಸೊ ಅದೇ ದಿನವೇ ನಿಮಗೆ ಕನ್ನಡ ಭಾಷೆ ಪರೀಕ್ಷೆನೂ ಇರುತ್ತೆ, ಸಾಮಾನ್ಯ ಪತ್ರಿಕೆನೂ ಇರುತ್ತೆ. ಸೊ ನೋಡ್ಕೊಳ್ಳಿ, ಅದ್ರದ್ದು ಡೇಟ್ ಇನ್ನೂ ಟೆಂಟೇಟಿವ್ ಇರುತ್ತೆ, ಕನ್ಫರ್ಮ್ ಇರಲ್ಲ. ಅದ್ರ ಮುಂದಿನ ದಿನಗಳಲ್ಲಿ ನಿಮಗೆ ಕ್ಲಿಯರ್ ಐಡಿಯಾ ಕೊಡ್ತಾರೆ KPSC ಅವರು. ಸೊ ಬೆಟರ್ ಅಂದರೆ ಈ ಬೆಸ್ಟ್ ಅಂದರೆ ಬರೀ ಈಗೇನು ಕೊಟ್ಟಿದೆ ಬರೀ ಟೆಂಟೇಟಿವ್ ಡೇಟ್ಸ್ನ ಕೊಟ್ಟಿದ್ದಾರೆ. ಬಟ್ ಅಪ್ಲಿಕೇಶನ್ ಡೇಟ್ಸ್ ಮಾತ್ರ ಕಂಪಲ್ಸರಿ ಇದ್ದೇ ಇರುತ್ತೆ. ಅದೇ ಡೇಟಿಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಅಪ್ಲಿಕೇಶನ್ ಕೂಡ ಹಾಕೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ನೆಕ್ಸ್ಟ್ ಈಗ ನಿಮ್ಗೆ ಗೊತ್ತಾಯ್ತಲ್ಲ ಯಾವ ವೇಕೆನ್ಸೀಸ್ ಏನಿದೆ. ಯಾವತ್ತು ಅಪ್ಲಿಕೇಶನ್ ಶುರು ಆಗೋದು? ಏಪ್ರಿಲ್ 15ನೇ ತಾರೀಕು ಶುರು ಆಗುತ್ತೆ, ಮೇ 14ನೇ ತಾರೀಕಿಗೆ ಕ್ಲೋಸ್ ಆಗುತ್ತೆ. ಎಕ್ಸಾಮ್ ಇರೋದು 8ನೇ ತಿಂಗಳು 25ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಪ್ರೊಸೀಜರ್ ಇರುತ್ತೆ, ಯಾವ ರೀತಿಯಲ್ಲಿ ಏನು ಹಾಕಬೇಕಂತೇಳಿ. ಸೊ ನಿಮ್ಗೆ ಯಾರಿಗಾದರೂ ಏನಾದರೂ ಡೌಟ್ ಬಂತು ಅಪ್ಲಿಕೇಶನ್ ಹಾಕೋದಕ್ಕೆ, ಒಂದು ವಿಡಿಯೋ ಮಾಡಬೇಕು ಅಂತ ಏನಾದರೂ ನಿಮ್ಮಲ್ಲಿ ರಿಕ್ವೆಸ್ಟ್ ಇತ್ತು ಅಂದರೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಸೊ ಆ ಒಂದು ಕಮೆಂಟ್ನ ನೋಡಿಕೊಂಡು ನಾನು ನಿಮಗೆ ಬೇಕಂತು ಅಂದರೆ, ಭಾಳಷ್ಟು ಜನ ಕೇಳೋದು ಸ್ಟಾರ್ಟ್ ಆಯಿತು ಅಂದರೆ ಭಾಳ ಜನ ಕಮೆಂಟ್ ಮಾಡಿದಿರ ಅಪ್ಲಿಕೇಶನ್ ಹಾಕೋದನ್ನು ಕೂಡ ಒಂದು ಮಾಡಿ ಅಂತಂದರೆ, ನಾನು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಕೂಡ ಒಂದು ವಿಡಿಯೋ ಮಾಡಿಬಿಟ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಪ್ಲಿಕೇಶನ್ ಹಾಕೋದ್ರಲ್ಲಿ ನೀವೇ ಸೆಲ್ಫಾಗಿ ಏನಾದರೂ ಹಾಕೋ ಟೈಮಲ್ಲಿ ನಿಮ್ಗೆ ಏನಾದರೂ ಡಿಫಿಕಲ್ಟಿ ಫೇಸ್ ಮಾಡ್ತು ಅಪ್ಲಿಕೇಶನ್ ಹಾಕೋದ್ರಲ್ಲಿ ಅಂದರೆ, ಹೆಲ್ಪ್ಲೈನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಆ ಒಂದು ನಿಮ್ಮ ಏನು ಡಿಫಿಕಲ್ಟಿ ಫೇಸ್ ಮಾಡ್ತಾರೆ ಅದನ್ನು ಅವ್ರ ಹತ್ರ ಶೇರ್ ಮಾಡಿದ್ರೆ ಅವರು ನಿಮಗೆ ಸೊಲ್ಯೂಷನ್ನ ಹೇಳ್ತಾರೆ. ನೆಕ್ಸ್ಟ್ ಈಗ ಫೀಸ್ ಬಗ್ಗೆ ಬರೋದಾದರೆ, ಜನರಲ್ ಮೆರಿಟ್ ಅವ್ರಿಗೆ 300 ರೂಪಾಯಿ ಇರುತ್ತೆ. OBC ಅವರು ಅಂದರೆ 2A 2B 3A 3 ಅವರಿಗೆ 150 ರೂಪೀಸ್ ಇರುತ್ತೆ. ಎಕ್ಸ್ ಸರ್ವಿಸ್ ಮೆನ್ಗೆ ಅಂದರೆ ಮಾಜಿ ಸೈನಿಕ ಅಭ್ಯರ್ಥಿಗೆ 50 ರೂಪಾಯಿ ಇರುತ್ತೆ. SC ST ಮತ್ತು ಕ್ಯಾಟಗರಿ 1ಗೆ ಫೀಸ್ ಇರೋಲ್ಲ, ನೆನ್ಪಿಟ್ಕೋಬೇಕು. ಹಾಗೂ ಹ್ಯಾಂಡಿಕ್ಯಾಪ್ಗೂ ಫೀಸ್ ಇರೋಲ್ಲ. SC ST ಕ್ಯಾಟಗರಿ 1 ಹ್ಯಾಂಡಿಕ್ಯಾಪ್ಗೆ ಫೀಸ್ ಇರೋಲ್ಲ ನೋಡಿ. ಸೊ ನೀವು ಯಾರಾದರೂ ಒಂದಕ್ಕಿಂತ ಬಹಳಷ್ಟು ಡಿಪಾರ್ಟ್ಮೆಂಟ್ಸಲ್ಲಿ ಬೇರೆ ಡಿಪಾರ್ಟ್ಮೆಂಟ್ಸಲ್ಲಿದ್ದಾವೆ. ಸೊ ನೀವೇನಾದರೂ 2-3 ಡಿಪಾರ್ಟ್ಮೆಂಟಲ್ಲಿ ಎಲಿಜಿಬಲ್ ಇದ್ದೀರಾ, 2-3 ಡಿಪಾರ್ಟ್ಮೆಂಟ್ಗೆ ಪೋಸ್ಟ್ನ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ ಅಂತಂದಾಗ, ಫಾರ್ ಎಕ್ಸಾಂಪಲ್ AEನೂ ಇರ್ತೀರಾ, ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟ್ಗೂ ಎಲಿಜಿಬಲ್ ಇರ್ತೀರಾ, ಎರಡು ಡಿಪಾರ್ಟ್ಮೆಂಟ್ಗೆ ಅಂದಾಗ ಇಲ್ಲೂ 150 ರೂಪಾಯಿ ಕಟ್ಟಬೇಕು OBC ಅವರಾದರೆ, ಇಲ್ಲೂ 150 ರೂಪಾಯಿ ಕಟ್ಟಬೇಕು ನೀವು OBC ಅವರಾದರೆ, ಇಲ್ಲೂ 150 ರೂಪಾಯಿ ಕಟ್ಟಬೇಕಂದ್ರೆ ಪ್ರತಿ ಡಿಪಾರ್ಟ್ಮೆಂಟ್ಗೂ ನೀವು ಸಪ್ರೇಟಾಗಿ ಫೀ ಪೇ ಮಾಡಬೇಕು ಅಂತ ಹೇಳ್ತಾರೆ. ಯಾವುದು ಈ ಪ್ಯಾರಾಗ್ರಾಫಲ್ಲಿ, ಅದನ್ನು ನೆನ್ಪಿಟ್ಕೊಳ್ಳಿ.
ಒಂದೇ ಫೀಸ್ ಕಟ್ಟಿ ಎಲ್ಲದಕ್ಕೂ ಬರೆಯೋಕ್ಕಾಗಲ್ಲ. ಆಯಾ ಡಿಪಾರ್ಟ್ಮೆಂಟಿಗೆ ನೀವು ಫೀಸ್ನ ಸಪ್ರೇಟಾಗಿ ಫೀ ಪೇ ಮಾಡಬೇಕು. ನೆಕ್ಸ್ಟು ಪರೀಕ್ಷೆಯ ವಿಧಾನ ಯಾವ ಥರ ಇರುತ್ತೆ ಅಂತ ನೋಡಿ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇರುತ್ತೆ. ಅದಾಗಿ ನಂತರ ಇದು ಸೆಲೆಕ್ಷನ್ ಯಾವ ಥರ ಆಗ್ತಾರೆ ಅಂದರೆ ಪ್ಯೂರ್ಲಿ ಮೆರಿಟ್ ಬೇಸಿಸ್ ಮೇಲೆ, ಅಂದರೆ ನೀವು ರಿಟರ್ನ್ ಎಕ್ಸಾಮ್ನಲ್ಲಿ ಏನು ಅಂಕಗಳನ್ನ ಗಳಿಸ್ತಿರಲ್ಲ ಆ ಒಂದು ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಯಾವುದೇ ಥರದ ಸಂದರ್ಶನ ಅಂದರೆ ಇಂಟರ್ವ್ಯೂ ಇಲ್ಲ, ನೆನ್ಪಿಟ್ಕೊಳ್ಳಿ. ಕೇವಲ ರಿಟರ್ನ್ ಎಕ್ಸಾಮ್ನಲ್ಲಿ ಗಳಿಸುವಂಥ ಅಂಕಗಳ ಆಧಾರದ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಸೊ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಎಲ್ಲರಿಗೂ ಇದ್ದೇ ಇರುತ್ತೆ. ಕಂಪಲ್ಸರಿ ಕನ್ನಡ ಎಲ್ಲರೂ ಬರೀಲೇಬೇಕು. ಇದು ಟೋಟಲ್ 150 ಮಾರ್ಕ್ಸ್ ಇರುತ್ತೆ. 50 ಮಾರ್ಕ್ಸ್ ಮಿನಿಮಮ್ ಪಾಸಿಂಗ್ ಇರುತ್ತೆ. 50 ಮಾರ್ಕ್ಸ್ ತೊಗೊಂಬಿಟ್ರೆ ನೀವು ಪಾಸ್ ಆಗೋಗ್ತೀರಾ. ನೆಕ್ಸ್ಟು ಕನ್ನಡ ಪರೀಕ್ಷೆ ಬಗ್ಗೆಯೂ ಡೇಟ್ ಕೊಟ್ಟಿದ್ದಾರಲ್ಲ, ಸುಮ್ಮನೆ ಜಸ್ಟ್ ಅದನ್ನು ಒಂದು ಇಟ್ಕೊಳ್ರಿ, ಆ ಡೇಟ್ನ ರೆಫರೆನ್ಸ್ ಆಗಿ ಇಟ್ಕೊಳ್ರಿ. ಅದು ಡೇಟು ಟೆಂಟೇಟಿವ್ ಆಗಿರುತ್ತೆ. ನೆಕ್ಸ್ಟು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಥರ ಇರುತ್ತೆ, ಇದಕ್ಕೆ ಟೋಟಲಾಗಿ ಹೇಳಬೇಕಂದ್ರೆ 2 ಪತ್ರಿಕೆ ಇರ್ತವೆ. ಫಸ್ಟು ಕಂಪಲ್ಸರಿ ಕನ್ನಡ ಪೇಪರ್ ಕಂಪಲ್ಸರಿ ಬರೀಲೇಬೇಕು. ನೆಕ್ಸ್ಟ್ ನೋಡಿ ಇಲ್ಲಿ ಜನರಲ್ ಪೇಪರು ಸ್ಪೆಸಿಫಿಕ್ ಪೇಪರ್ ಅಂತ ಹೇಳ್ತಾನೆ. ಸೊ ಜನರಲ್ ಪೇಪರು ಬಂದು 300 ಮಾರ್ಕಿಗಿರುತ್ತೆ, 1.5 ಗಂಟೆ. ಸ್ಪೆಸಿಫಿಕ್ ಪೇಪರ್ ಬಂದು 300 ಮಾರ್ಕಿಗಿರುತ್ತೆ, ಅದು 2 ಗಂಟೆ ಇರುತ್ತೆ. ನೆಗೆಟಿವ್ ಇರುತ್ತಾ ಇಲ್ಲ ಅಂತ ಕೇಳಿದ್ರೆ ನೆಗೆಟಿವ್ ಇರುತ್ತೆ. ಎಷ್ಟು 1/4 ಇರುತ್ತೆ ನೋಡಿ. ಸೊ ನೆನ್ಪಿಟ್ಕೊಳ್ಳಿ, ಕನ್ನಡ ಭಾಷಾ ಪರೀಕ್ಷೆನೂ ಬರೀಬೇಕು. ಮತ್ತು ಎರಡು ಪೇಪರ್ಸ್, ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರ್. ಇಲ್ಲೊಂದು ನೆನ್ಪಿಟ್ಕೊಳ್ಳಿ, ಭಾಳ ಜನ ಏನು ಮಾಡ್ತಾರೆ ಅಂದರೆ 2-3 ಡಿಪಾರ್ಟ್ಮೆಂಟ್ಗೆ ಹಾಕ್ತೀರಾ. 2-3 ಡಿಪಾರ್ಟ್ಮೆಂಟ್ಗೆ ಹಾಕಿದಾಗ ಜನರಲ್ ಪೇಪರ್ ಪ್ರತಿಯೊಂದಕ್ಕೂ ಬೇರೆ ಬೇರೆ ಬರೀಬೇಕಾ ಅಂತ ಕೇಳ್ತಾರೆ. ಸೊ ಎಲ್ಲದಕ್ಕೂ ಸೇರಿ ಒಂದೇ ಜನರಲ್ ಸ್ಟಡೀಸ್ ಪೇಪರ್, ಎಲ್ಲದಕ್ಕೂ ಸೇರಿ ಕನ್ನಡ ಎಕ್ಸಾಮು ಒಂದೇ. ಒಂದು ಸಲ ಕನ್ನಡ ಎಕ್ಸಾಮ್ ಬರೆದ್ರೆ ಮುಗೀತು. ಒಂದು ಸಲ ಜನರಲ್ ಸ್ಟಡೀಸ್ ಬರೆದ್ರೆ ನೀವು ಎಷ್ಟು ಡಿಪಾರ್ಟ್ಮೆಂಟ್ಸ್ಗೆ ಅಪ್ಲೈ ಹಾಕಿರ್ತೀರೋ ಅಷ್ಟು ಡಿಪಾರ್ಟ್ಮೆಂಟ್ಸ್ಗೂ ಜನರಲ್ ಸ್ಟಡೀಸ್ ಪೇಪರ್ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಒಂದು ಸಲ ಜನರಲ್ ಸ್ಟಡೀಸ್ ಪೇಪರ್ ಬರೆದ್ಬಿಟ್ರೆ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಅಪ್ಲೈ ಆಗಿರುತ್ತೆ. ಒಂದೇ ಸಲ ನೀವು ಜನರಲ್ ಸ್ಟಡೀಸ್ ಪೇಪರ್ ಬರೀಬೇಕು. ಪ್ರತಿ ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಜನರಲ್ ಸ್ಟಡೀಸ್ ಪೇಪರು ಬರೀಬೇಕಾಗಿರೋ ಅವಶ್ಯಕತೆ ಇಲ್ಲ. ಕನ್ನಡ ಎಕ್ಸಾಮು ಅಷ್ಟೇ, ಎಲ್ಲ ಡಿಪಾರ್ಟ್ಮೆಂಟಿಗೂ ಸೇರಿ ಒಂದೇ ಸಲ ಬರೆದಿರ್ತೀರ. ಒಂದು ಸಲ ಬರೆದು ಬಿಟ್ಟಿದ್ದಾರೆ ಅಂದರೆ ಮುಗೀತು, ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಪ್ಲೈ ಆಗುತ್ತೆ. ಜನರಲ್ ಸ್ಟಡೀಸ್ ಪೇಪರು ಅಷ್ಟೇ, ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದೇ ಸಲ ಬರೀತೀರ. ಪ್ರತಿ ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಬರೀಬೇಕಾಗಿರೋ ಅವಶ್ಯಕತೆ ಇಲ್ಲ. ಬಟ್ ಆದರೆ ಸ್ಪೆಸಿಫಿಕ್ ಪೇಪರು ಪ್ರತಿ ಡಿಪಾರ್ಟ್ಮೆಂಟ್ಗೂ ಸಪ್ರೇಟ್ ಬರೀಬೇಕು. ಸ್ಪೆಸಿಫಿಕ್ ಪೇಪರು ಇವಾಗ 2 ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ರೆ ಅಂದರೆ ಅಲ್ಲೂ ಬರೀಬೇಕು. ಸೊ ಎಷ್ಟು ಡಿಪಾರ್ಟ್ಮೆಂಟ್ಸ್ಗೆ ಅಪ್ಲೈ ಮಾಡ್ತೀರೋ ಅಷ್ಟು ಡಿಪಾರ್ಟ್ಮೆಂಟ್ಸ್ಗೂ ನೀವು ಸ್ಪೆಸಿಫಿಕ್ ಪೇಪರ್ ಬೇರೆ ಬರೀಬೇಕಾಗಿರುತ್ತೆ. ಸಿಲೆಬಸ್ ಎಲ್ಲ ನೋಟಿಫಿಕೇಷನನ್ನು ಕೊನೆಯಲ್ಲಿ ಕೊಟ್ಟಿದ್ದಾನೆ. ಸೊ ನೀವು KPSC ವೆಬ್ಸೈಟಲ್ಲಿ ಹೋಗಿದ್ದರೆ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಷನ್ ಇರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ಸಿಲೆಬಸ್ನೆಲ್ಲ ನೀವು ನೋಡ್ಬೋದು. ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, http://kpsc.kr.nic.in ನಲ್ಲಿ ಸಿಲೆಬಸ್ ಅಂತ ಸೆಕ್ಷನಲ್ಲಿ ಹೋದರೆ ನಿಮಗೆ ಆ ಥರದ ಸಿಲೆಬಸ್ ಸಿಗುತ್ತೆ, ಈ ಎಕ್ಸಾಮಿನ ಸಿಲೆಬಸ್. ಸೊ ಬೇಕಂದರೆ ನೀವು ನನ್ನ ಪ್ರೀವಿಯಸ್ ವಿಡಿಯೋ NHK ವಿಡಿಯೋ ಇದೆಲ್ಲ ಅಲ್ಲಿ ನೀವು ನೋಡಿದ್ರೆ ನಾನು ಅಲ್ಲೆಲ್ಲ ಮೆಕ್ಯಾನಿಕಲ್ ಅವ್ರಿಗೆ ಏನೆಲ್ಲ ಸಿಲೆಬಸ್ ಇದೆ ಅದೆಲ್ಲ ಡೀಟೇಲಾಗಿ ಅಲ್ಲಿ ಹೇಳಿದ್ದೀನಿ. ಸೊ ಜಸ್ಟ್ ಒಂದು ಸಲ ಗೋತ್ರು ಆಗ್ಬೋದು. ಇಲ್ಲ ನೋಟಿಫಿಕೇಷನ್ ಬೇಕಂದರೆ KPSC ವೆಬ್ಸೈಟಲ್ಲಿ ಲಾಗಿನ್ ಇದು KPSC ವೆಬ್ಸೈಟ್ನ ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿಂದ ನೋಟಿಫಿಕೇಷನ್ ಸಿಗುತ್ತೆ. ಓಕೆನಾ. ಸೊ ಯಾರಿಗಾದ್ರೂ ಬೇಕಪ್ಪ ನೋಟಿಫಿಕೇಷನ್ ಬೇಕಂದ್ರೂ ನೀವು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮಾಡ್ಬೋದು. ವಾಟ್ಸಪ್ ನಂಬರ್ ಏನಿರುತ್ತೆ ಅಂದರೆ 9964600913 ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡ್ಬೋದು. ಹಾಗೂ ಕೋರ್ಸ್ ಕೂಡ ಸ್ಟಾರ್ಟ್ ಮಾಡ್ತಿರ್ತೀವಿ. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ NHKದಲ್ಲಿ ಯಾರೆಲ್ಲ ಅಪ್ಲೈ ಮಾಡ್ತಿರಲ್ಲ ಅದಕ್ಕೆ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ನಾವು ಕೋರ್ಸ್ ಸ್ಟಾರ್ಟ್ ಮಾಡ್ತಿರ್ತೀವಿ. ಸೊ ನೀವು ಆ ಕೋರ್ಸ್ನ ಪರ್ಚೇಸ್ ಮಾಡೋದಕ್ಕೂ ಅಥವಾ ಕೋರ್ಸಿನ ಡೀಟೇಲ್ಸ್ ಕೇಳೋದಕ್ಕೂ ನೀವು ಈ ನಂಬರ್ಗೆ ಕಾಲ್ ಮಾಡ್ಬೋದು, ಕೆಳಗಡೆ ಇರುವಂಥ ವಾಟ್ಸಪ್ ನಂಬರ್ಗೆ. ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಮೆಕ್ಯಾನಿಕಲ್ ಎಲ್ಲೆಲ್ಲೇ ಎಲಿಜಿಬಲ್ ಇದ್ದೀರಾ ಅದಕ್ಕೂ ನಾವು ಥಿಂಕ್ ಮಾಡ್ತಿದ್ವಿ. ಸೊ ಅದಕ್ಕೂ ನಾವು ಕೋರ್ಸ್ನ ಲಾಂಚ್ ಮಾಡ್ಬೋದು. ಅದೊಂದು 2-3 ದಿನದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಅದಕ್ಕೂ ನೀವು ಕೋರ್ಸ್ ಬೇಕು ಅಂದರೆ ನಮ್ಮನ್ನು ಕಾಲ್ ಮಾಡಿಬಿಟ್ಟು ಡೀಟೇಲ್ಸ್ನ ಕೇಳಿ ಪಡೆದುಕೊಳ್ಳ್ರಿ. ಓಕೆನಾ. ಸೊ ಈಗ ನೆಕ್ಸ್ಟು ಪರೀಕ್ಷೆ ಯಾವ ಥರ ಇದೆ, ಯಾವ ಥರ ವಿಧಾನ ಇದೆ, ಫೀಸ್ ಎಷ್ಟು, ಪತ್ರಿಕೆಗಳು ಎಷ್ಟಿದೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ, ಕನ್ನಡ ಭಾಷೆ ಮತ್ತು ಸಾಮಾನ್ಯ ಪತ್ರಿಕೆ ಎಲ್ಲ ಡಿಪಾರ್ಟ್ಮೆಂಟ್ಗೆ ಒಂದೇ ಇರುತ್ತೆ. ಪತ್ರಿಕೆ 2 ಮಾತ್ರ ಸಪ್ರೇಟಾಗಿ ಬರೀಬೇಕಂತೇಳಿ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳಿದ್ದಾರೆ. ಎಲ್ಲ ಕ್ಲಿಯರಾಗಿ ಓದ್ಕೊಳ್ಳಿ. ಏನಾದರೂ ಡೌಟ್ ಇತ್ತು, ಏನಾದರೂ ಮಿಸ್ಟೇಕ್ ಹೇಳಿದ್ದೀನಿ ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾನು ಓದ್ಬಿಟ್ಟು ಅದನ್ನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಇದು ಮೂಲ ದಾಖಲೆ ಹೇಳಿದ್ದಾರೆ. ಇದು ವಿದ್ಯಾರ್ಹತೆ ಬಂದು ನೀವು ನನಗೆ ಆ ವಿಡಿಯೋ ಒಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಪ್ರೀವಿಯಸ್ ವಿಡಿಯೋ. ಬಟ್ ಆದರೂ ಇನ್ನೊಂದು ಸಲ ನೋಡ್ಕೊಳ್ಳಿ. ಸೊ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಏನೇ ಡಿಗ್ರಿ ಆಗಿದ್ದರೆ ಸಾಕು ಅಂತ ಹೇಳ್ತಾರೆ. ಸೊ ನೀವು BA ಮಾಡಿ, BCom ಮಾಡಿ, BBA ಮಾಡಿ, ಏನಾರು ಮಾಡಿ. ಸೊ ಅವರೆಲ್ಲರೂ ಎಲಿಜಿಬಲ್ ಇರ್ತಾರೆ. ಟೋಟಲ್ ವೇಕೆನ್ಸೀಸ್ ಎಷ್ಟಿದೆ? 19 ಇದೆ. ಬೇಸಿಕ್ ಪೇ ಎಷ್ಟು? 43,100 ರೂಪಾಯಿ ಇದೆ. ಸೊ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ವಿಡಿಯೋನ ಪಾಸ್ ಮಾಡಿ ನೀವು ನೋಡ್ಕೊಳ್ಬೋದು. ವಯೋಮಿತಿ ಬಂದು 35, 38, 40. ಸೊ ಇವೆಲ್ಲ ನೋಡ್ಕೊಳ್ಳಿ, ಕ್ಯಾಟಗಿರಿ ಯಾವ ಕ್ಯಾಟಗಿರಿಗೆ ಏನೇನಿದೆ ಅಂತೇಳಿ. ಅದೇ ಥರನೇ ಇಲ್ಲಿ ನೋಡಿ, ಕಾರ್ಖಾನೆಯಲ್ಲೂ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು. ಇಲ್ಲಿ BE ಮೆಕ್ಯಾನಿಕಲಲ್ಲಿ ಆಗಿರಬೇಕು, ಅಥವಾ ಕೆಮಿಕಲ್ ಇಂಜಿನಿಯರಿಂಗ್, ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮ್ಯಾನೇಜ್ಮೆಂಟ್ ಏನಾದರೂ ನಿಮಗೆ BA ಆಗಿದ್ದರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟು, ಅಥವಾ IM ಇಂಡಸ್ಟ್ರಿಯಲ್ ಕೆಮಿಕಲ್ ಇಂಜಿನಿಯರಿಂಗು, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ IP, IMP, IPM ಮತ್ತು ಕೆಮಿಕಲ್ ಇಂಜಿನಿಯರಿಂಗು ಹಾಗೂ ಮೆಕ್ಯಾನಿಕಲ್, ಈ 4 ಡಿಪಾರ್ಟ್ಮೆಂಟಲ್ಲಿ ನೀವು ಇಂಜಿನಿಯರಿಂಗ್ ಏನಾದರೂ ಮಾಡ್ಕೊಂಡಿದ್ರೆ ನೀವು ಈ ವೇಕೆನ್ಸಿಗೆ ಎಲಿಜಿಬಲ್ ಇರ್ತೀರಾ. ಟೋಟಲ್ ವೇಕೆನ್ಸೀಸ್ 2 ಇದ್ದಾವೆ. ಲ್ಯಾಟ್ರಲ್ ಎಂಟ್ರಿಯಿಂದ ಹೋಗಿರೋರು ಕೂಡ ಎಲಿಜಿಬಲ್ ಇರ್ತಾರೆ, ಅದೊಂದು ನೆನ್ಪಿಟ್ಕೊಳ್ಳಿ. 2 ಇದ್ದಾವೆ. 2ರಲ್ಲಿ ಒಂದು ಪರಿಶಿಷ್ಟ ಜಾತಿಗೆ ಒಂದು ಸಾಮಾನ್ಯಗೆ ಹೋಗಿದೆ. ಸಾಮಾನ್ಯಗೆ ಇರೋ ಕಾರಣದಿಂದ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ಬೋದು. ವಯೋಮಿತಿ ಬಂದು ಸೇಮ್ ಮೆನ್ಷನ್ ಮಾಡಿದ್ದಾನೆ. ನೆಕ್ಸ್ಟ್ ನೋಡಿ, ಇದಾವುದು BBMP, ಇದು ಸಿವಿಲ್ ಅವ್ರಿಗೆ ಇರುತ್ತೆ. ಸಿವಿಲ್ ಅವ್ರದ್ದು ನಾನು ಏನೇ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಡಿಗ್ರಿ ಆಗಿದ್ದರೆ ಸಾಕು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಭೂಮಾಪನ ಕಂದಾಯ ಇಲಾಖೆ, ಇದಕ್ಕೂ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೇಳಿದರೆ. ಸೊ ಸಿವಿಲ್ ಇಂಜಿನಿಯರಿಂಗ್ ಆಗಿರೋರು ಇದಕ್ಕೂ ಅಪ್ಲೈ ಮಾಡ್ಕೋಬೋದು HKದಲ್ಲಿ.
ಅದಾಗಿ ನಂತರ ಇಲ್ಲಿ ನೋಡಿ ಅಸಿಸ್ಟೆಂಟ್ ಡೈರೆಕ್ಟ್ರಿ ಯಾವುದರಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸು. ಇದಕ್ಕೆ ಬಂದು ಯಾವುದೇ ಥರದ ಡಿಗ್ರಿ ಬಟ್ ಬಿ ಇ ಆಗಿರಬೇಕು. ಬಿ ಇ ಇನ್ ಡಿಗ್ರಿ, ಬಿ ಇ ಇನ್ ಎನಿ ಡಿಪಾರ್ಟ್ಮೆಂಟ್, ಬಿ ಇ ಇನ್ ಎನಿ ಬ್ರ್ಯಾಂಚ್, ಬಿ ಇ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಆಗಿದ್ದರು ಅಥವಾ ಬಿ ಟೆಕ್ ಆಗಿದ್ದರು ಅಥವಾ ಎಮ್ ಬಿ ಎ ಯಾವುದರಲ್ಲಿ ಎಮ್ ಬಿ ಎ ಗೊತ್ತಿರುತ್ತಲ್ಲ ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಆಗಿದ್ದರು ಕೇವಲ ಅವರು ಮಾತ್ರ ಈ ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತಾರೆ. ಸೊ ಬಿ ಕಾಮು ಬಿ ಬಿ ಎಮ್ ಮಾಡಿದ್ದೆ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಮಾಡೋಕ್ಕಿರಲ್ಲ. ಬ್ಯಾಚುಲರ್ ಡಿಗ್ರಿ ಬೇರೆ, ಮಾಸ್ಟರ್ ಡಿಗ್ರಿ ಬೇರೆ. ಇದು ಡಬಲ್ ಡಿಗ್ರಿ ಕೇಳ್ತಾರೆ, ಅಂದರೆ ಪಿ ಜಿ ಕೋರ್ಸ್ ಕೇಳ್ತಾರೆ. ಪಿ ಜಿ ಯಾವುದರಲ್ಲಿ ಎಮ್ ಬಿ ಎದಲ್ಲಿ ಆಗಿದ್ದರೆ ಎಮ್ ಬಿ ಎದಲ್ಲಿ, ಅಥವಾ ಬಿ ಇ ಬಂದು ಯಾವುದೇ ಡಿಪಾರ್ಟ್ಮೆಂಟ್ ಎನಿ ಡಿಪಾರ್ಟ್ಮೆಂಟಲ್ಲಿ ಆಗಿದ್ದರೆ ಈ ಅಸಿಸ್ಟೆಂಟ್ ಡೈರೆಕ್ಟ್ರಿ ಇನ್ ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸಿನ ಪೋಸ್ಟ್ಗಳಿಗೆ ಎಲಿಜಿಬಲ್ ಇರ್ತಾರೆ. ಸೊ ಇಲ್ಲಿ ನೋಡಿ 3 ಇದ್ದಾವೆ, ಸಾಮಾನ್ಯದಲ್ಲಿ ಒಂದಿದೆ. ಹಾಗಾಗಿ ಈ ಒಂದು ವೇಕೆನ್ಸೀಸ್ಗೂ ನೀವು ಅಪ್ಲೈ ಮಾಡಬಹುದು. ಕೇವಲ ಇವೆರಡು ಡಿಪಾರ್ಟ್ಮೆಂಟ್ಸ್ ಮಾತ್ರ. ಬಿ ಇ ಯಾವುದೇ ಸ್ಟ್ರೀಮಲ್ಲಿ ಮಾಡಿದ್ರು ಅಪ್ಲೈ ಮಾಡ್ಬೋದು. ಪಿ ಜಿ ಇನ್ ಮಾಸ್ಟರ್ ಡಿಗ್ರಿನಲ್ಲಿ ಅಂದರೆ ಇದು ಎಮ್ ಬಿ ಎದಲ್ಲಿ ಮಾಡಿದ್ರು ಎಲಿಜಿಬಲ್ ಅಪ್ಲೈ ಮಾಡ್ಬೋದು. ನೋಡಿರಿ, ಇವೆರಡು ಬಿಟ್ಟು ಬೇರೆಯವರು ಅಪ್ಲೈ ಮಾಡೋದಕ್ಕೆ ಎಲಿಜಿಬಲ್ ಇಲ್ಲ. ಪಿ ಜಿ ಇನ್ ಎಮ್ ಸಿ ಎ ಮಾಡಿದ್ದೆ ನಾನು ಅಪ್ಲೈ ಮಾಡೋಕ್ಕಾಗುತ್ತಾ? ಇಲ್ಲ. ಪಿ ಜಿ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಮಾಡಿದ್ದೀನಿ, ಮಾಡೋಕ್ಕೆ ಬರಲ್ಲ. ಮಾಸ್ಟರ್ ಇದು ಯಾವುದು ಎಮ್ ಎಸ್ ಸಿ ಇನ್ ಕೆಮಿಸ್ಟ್ರಿ ಮಾಡಿದ್ದೀನಿ, ಎಮ್ ಎಸ್ ಸಿ ಇನ್ ಫಿಸಿಕ್ಸ್ ಮಾಡಿದ್ದೀನಿ, ಅವರು ಬರಲ್ಲ. ಬಿ ಬಿ ಎಮ್ ಮಾಡಿದ್ದೀನಿ, ಬರಲ್ಲ. ಬಿ ಸಿ ಎ ಮಾಡಿದ್ದೀನಿ, ಬರಲ್ಲ. ಸೊ ಪಿ ಜಿ ಎಮ್ ಬಿ ಎದಲ್ಲಾಗಿರಬೇಕು. ಬಿ ಇ ಇನ್ ಎನಿ ಸ್ಟ್ರೀಮ್ ಆಗಿದ್ದರು ಅವರು ಎಲಿಜಿಬಲ್ ಮಾಡ್ಬೋದು. ಅಂಥ ಆಸ್ಪಿರೆಂಟ್ಸ್ ಇದಕ್ಕೆ ಎಲಿಜಿಬಲ್ ಮಾಡ್ಬೋದು ನೋಡಿ. ಅದಕ್ಕೆ ಅಂಥ ಆಸ್ಪಿರೆಂಟ್ಸ್ ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಇದಕ್ಕೆ ವಯೋಮಿತಿ ಏನು ಕೊಟ್ಟಿದ್ದಾರೆ ಅಂತ ನಿಮಗೆ ಕೆಳಗಡೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಸಿವಿಲ್ ಅವ್ರಿಗೆ ಹೇಳಿದಾನೆ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರಬೇಕು. ಇಷ್ಟು ಡಿಪಾರ್ಟ್ಮೆಂಟ್ಸಲ್ಲಿ ಮಾಡ್ಕೊಂಡಿದ್ರೆ ನೀವು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. 15 ವೇಕೆನ್ಸೀಸ್ ಇದೆ. ಇನ್ನು ಇಷ್ಟೇ ನೋಡಿ. ಸೊ ನಿಮಗೆ ಇದು ಯಾವುದು ಇನ್ನು ಸಿಲ್ವಸ್ ಬಗ್ಗೆ ಬರೋದಾದರೆ ನೋಟಿಫಿಕೇಷನ್ ಕೊನೆಯಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಕೆ ಪಿ ಎಸ್ ಸಿ ವೆಬ್ಸೈಟ್ನ ಹೋಗಿ ಅಲ್ಲಿ ರೀಸೆಂಟ್ ನೋಟಿಫಿಕೇಷನ್ಸ್ ಒಳಗಡೆ ಕೊಟ್ಟಿರ್ತಾರೆ. ಅಲ್ಲಿಂದ ನೀವು ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ ಕೊನೆ ಶೀಟಲ್ಲಿ ಅಂದರೆ ಇಲ್ಲಿ ಕೊನೆಯಲ್ಲಿ ಸಿಲ್ವಸ್ನ ಮೆನ್ಷನ್ ಮಾಡಿದ್ದಾರೆ. ಇಲ್ಲೆಲ್ಲ ಕೊನೆಯಲ್ಲಿ ಸಿಲ್ವಸ್ ಇದೆ. ನಾನು ಅದನ್ನೆಲ್ಲ ಡೀಟೇಲಾಗಿ ಹೋದರೆ ಇದು ವೀಡಿಯೋ ಭಾಳ ಲೆಂತಿ ಆಗ್ತಾ ಹೋಗುತ್ತೆ. ಈಗಾಗಲೇ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಫಸ್ಟ್ ವೀಡಿಯೋನ ನೋಡಿ ನೀವು NHKದ ನಾನು ಏನು ನೋಟಿಫಿಕೇಷನ್ ಅಪ್ಲೋಡ್ ಮಾಡಿದ್ದೀನಲ್ಲ ಅದರಲ್ಲಿ ನೋಡಿದ್ರೆ ನಿಮಗೆ ಡೀಟೇಲ್ಡಾಗಿ ಸಿಲ್ವಸ್ ಏನೇನಿದೆ ಅಂತೆಲ್ಲ ತಿಳಿಸಿದ್ದೇನೆ. ಸೊ ಈ ಥರ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾನೆ ಕೊನೆಯಲ್ಲಿ. ಸೊ ಸಿಲ್ವಸ್ನೆಲ್ಲ ನೀವು ನೋಡ್ಕೊಳ್ಬೋದು. ಓಕೆನಾ? ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ನಿಮ್ಗೆ ಗೊತ್ತಿರಬೇಕು ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಅಸಿಸ್ಟೆಂಟ್ ಡೈರೆಕ್ಟ್ರಿ ಫಾರ್ ಮೆಕ್ಯಾನಿಕಲ್ ಎಲ್ಲೆಲ್ಲ ನೋಡ್ತಿದ್ದೀರಲ್ಲ ಅದಕ್ಕೆ ನಾವು ಕೋರ್ಸ್ನ ಮಾಡ್ತೀವಿ. ಹಾಗೂ ಅಸಿಸ್ಟೆಂಟ್ ಇಂಜಿನಿಯರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ಗೂ ನಾನು ಕೋರ್ಸ್ನ ಲಾಂಚ್ ಮಾಡ್ತಾಯಿರ್ತೀನಿ. ಇನ್ನೊಂದು 7 ಡೇಸ್ ಒಳಗಡೆ ನಾವು ಲಾಂಚ್ ಮಾಡ್ತೀವಿ. ಇದಕ್ಕೆ ಇದನ್ನೊಂದು 2 ಡೇಸಲ್ಲಿ ತಿಳಿಸ್ತೀವಿ. ಸೊ ನಿಮಗೆ ಇವೆರಡು ಕೋರ್ಸ್ ಬೇಕನ್ನೋರು, ಈ 2 ಕೋರ್ಸ್ಗೆ ಬೇಕು ಅನ್ನೋರು ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. 9964600913 ಈ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಆ ಕೋರ್ಸಿನ ಡೀಟೇಲ್ಸ್ ಏನಿದೆ, ನಿಮ್ದು ಏನು ಡೌಟ್ಸ್ ಇದೆ ಅಂದರೆ ಈ ಒಂದು ಕೋರ್ಸಿನ ಸಂಬಂಧಪಟ್ಟಂಥ ಡೌಟ್ಸ್ ಅಥವಾ ಈ ಒಂದು ನೋಟಿಫಿಕೇಷನ್ ಸಂಬಂಧಪಟ್ಟಂಥ ಡೌಟ್ಸ್ ನನಗೆ ಕೇಳಿ ತಿಳ್ಕೊಳ್ಬೋದು. ಕಮೆಂಟ್ ಸೆಷನಲ್ಲಿ ನಿಮಗೆ ಏನಾದರೂ ಈ ನೋಟಿಫಿಕೇಷನಲ್ಲಿ ಡೌಟ್ ಇತ್ತಂದರೂ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ಅದಕ್ಕೆ ನಾನು ನೋಡಿಕೊಂಡು ರಿಪ್ಲೈ ಮಾಡ್ತೀನಿ. ಸೊ ನೀವು ಕಾಲ್ ಆದರೂ ಮಾಡಿ ಅಥವಾ ಕಮೆಂಟ್ ಸೆಷನಲ್ಲಿ ಏನಾದರೂ ಮೆನ್ಷನ್ ಮಾಡಿ ಅಥವಾ ವಾಟ್ಸಪ್ ಟೆಕ್ಸ್ಟ್ ಆದರೂ ಮಾಡಿ. ನಿಮ್ಮ ರಿಪ್ಲೈಗೆ ನಾನು ರಿಪ್ಲೈ ಮಾಡ್ತೀನಿ. ಟೈಮ್ ಸಿಕ್ಕಾಗೆಲ್ಲ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಡೌಟ್ಸ್ ಏನಿದ್ರು ಮರಿದಂಗೆ ಕೆಳಗಡೆ ಕಮೆಂಟ್ ಸೆಷನಲ್ಲಾದರೂ ಮಾಡಿ ಅಥವಾ ಕಾಲ್ ಮಾಡಿದ್ರು ಕೇಳ್ರಿ. ಕೋರ್ಸ್ ಬೇಕನ್ನೋರು ಈ ನಂಬರ್ಗೆ ಕಾಲ್ ಮಾಡಬೇಕಾಗುತ್ತೆ. ಈ ನಂಬರ್ಗೆ ಕಾಲ್ ಮಾಡಿ ಕೋರ್ಸಿನ ಡೀಟೇಲ್ಸ್ನ ಪಡೆದುಕೊಳ್ಳಿ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಏನೇ ಡೌಟ್ ಇದ್ದರೂ ಹೇಳಿದ್ದೀನಲ್ಲ ಅದೇ ಥರನೇ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ಗೆ ಒಳ್ಳೆ ಅವಕಾಶ ನೋಡಿ. ಇದನ್ನು ಕೈ ಬಿಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮನ್ನು ಕ್ಲಿಯರ್ ಮಾಡಿಕೊಂಡು ಒಳ್ಳೆ ಜಾಬಲ್ಲಿ ಸೆಟ್ಲ್ ಆಗಿರಿ. ಆಲ್ ದಿ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಗುಡ್ ನೈಟ್.